ಹಲೋ ಫ್ರೆಂಡ್ಸ್, ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದಗೌಡ. ನಾನು ನೆನ್ನೆ ಮಾಡಿದಂಥ ಸ್ಕ್ರಿಬ್ಲಿಂಗ್ ಆರ್ಟ್ ಯಾರ್ದು ಅಂತ ಹೇಳಿದ್ರೆ ಚಿರಂಜೀವಿ ಸರ್ಜಾ ಅವ್ರದ್ದು. ಅದಕ್ಕೆ ತುಂಬ ಜನ ರೆಸ್ಪಾನ್ಸ್ ಕೂಡ ಮಾಡಿದ್ದಾರೆ, ಕಮೆಂಟ್ಸ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಜನ ವಿನ್ನರ್ಸ್ ಕೂಡ ಆಗಿದ್ದಾರೆ. ಈ ವಾರದ ಕಂಪ್ಲೀಟ್ ಮಂಡೆಯಿಂದ ನಿನ್ನೆವರೆಗೂ ಯಾರ್ಯಾರು ವಿನ್ನರ್ಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಪ್ರಿನ್ಸ್ ಪುಟ್ಟಿ ರಂಜು, ಗೌಡ ತಾನ್ವಿ, ನವೀನ್ ಸೌಮ್ಯ ಗೌಡ ಮತ್ತು ಆ್ಯಟಿಟ್ಯೂಡ್ ಮೇಘ, ಇವರಿಷ್ಟೂ ಜನ ಕೂಡ ನಾನು ಈ ವಾರದಲ್ಲಿ ಮಾಡಿದಂಥ ಸ್ಕ್ರಿಬ್ಲಿಂಗ್ ಆರ್ಟ್ಗೆ ಕರೆಕ್ಟಾಗಿ ಉತ್ತರ ಕೊಟ್ಟು ವಿನ್ನರ್ಸ್ ಆಗಿದ್ದಾರೆ. ಹಾಗೆ ಇದರಲ್ಲಿ ಒಂದಷ್ಟು ಜನದ ಅಡ್ರೆಸ್ ಕೂಡ ನಾನು ಕಲೆಕ್ಟ್ ಮಾಡಿದ್ದೆ. ಅವ್ರಿಗೂ ಕೂಡ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಒಳ್ಳೆ ಗಿಫ್ಟ್ ಅಂತೂ ರೀಚ್ ಆಗ್ತಿದೆ. ನೀವು ಇನ್ನೂ ಯಾರ್ಯಾರು ನನ್ನ ಸ್ಕ್ರಿಬ್ಲಿಂಗ್ ಆರ್ಟ್ ನೋಡಿ ಇನ್ನೂ ಕಮೆಂಟ್ಸ್ ಮಾಡ್ತಿಲ್ಲ, ಮುಂದಿನ ವೀಡಿಯೋಸ್ನ ನೋಡಿ, ಕಂಪ್ಲೀಟ್ ವೀಡಿಯೋಸ್ನ ನೋಡಿ ಕೊನೆವರೆಗೂ ನೋಡಿದ್ಮೇಲೆ ಕಮೆಂಟ್ ಸೆಕ್ಷನ್ಗೆ ಹೋಗಿ ಸ್ಕ್ರಿಬ್ಲಿಂಗ್ ಆರ್ಟ್ ಯಾರ್ದು ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಸಂಡೇ ಆದ್ದರಿಂದ ನಾವು ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು ಅಂತ ಹೇಳ್ಬಿಟ್ಟು ಬೇಗ ರೆಡಿ ಆಗಿಬಿಟ್ಟು ಅಲ್ಲಿಂದ ಆಟೋ ಮಾಡಿಕೊಂಡು ನಾವು ಸ್ವಲ್ಪ ಬೇರೆ ಪಿ ಜಿ ಹುಡುಕ್ತಿದ್ದೀವಿ ಅಂತೇಳಿ ಆ ಪಿ ಜಿನ ನೋಡಿಕೊಂಡು ಮತ್ತೆ ಅಲ್ಲಿಂದ ಬಸ್ ಹತ್ತಂತೂ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತೇಳಿ ಹೊರಡ್ವಿ. ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರುವಾಗ ನನಗೆ ನೆನಪಾಗಿದ್ದು ನನ್ನ ಸ್ಕೂಲ್ ಡೇಸು. ನಾವು 9th 10thಲ್ಲೆಲ್ಲ ಹಿಂಗೆ ರಶ್ ಆಗಿರೋ ಬಸ್ಸಲ್ಲಿ ಬಾಗ್ಲ ಹತ್ರ ನಿಂತ್ಕೊಂಡೆಲ್ಲ ಹೋಗ್ತಿದ್ವಿ. ಹಂಗೆ ನೆನೆಸ್ಕೊಂಡು ರೈಲ್ವೆ ಸ್ಟೇಷನ್ ಅಂತೂ ಬಂತು. ರೈಲ್ವೆ ಸ್ಟೇಷನ್ ಬಂದಿದ ತಕ್ಷಣ ಒಳಗಡೆ ಹೋಗಿ ಟಿಕೆಟ್ಸ್ ತೊಗೊಂಡು ನಾನು ಇವತ್ತು 2 ಗಂಟೆಗೆ ಬರೋ ಟ್ರೈನ್ 2:15 ಬಂತು. ಅಲ್ಲಿವರೆಗೂ ಕಂಪ್ನಿಗೆ ನನ್ನ ಫ್ರೆಂಡ್ ಇರಲಿ ಅಂತ ಹೇಳ್ಬಿಟ್ಟು ಅವಳ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಬಂದಿದ ತಕ್ಷಣ ಟ್ರೈನ್ನ ಹತ್ಕೊಂಡು ಮತ್ತೆ ಅಲ್ಲಿಂದನೂ ಹೊರಟೆ.